ಹಲೋ, ಎಲ್ಲರಿಗೂ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯ ಮಾಡುವ ನಮಸ್ಕಾರಗಳು. ಇದು ನನ್ನ ಅನುಭವ ನುಡಿ ಮುತ್ತುಗಳು. ಮೊದಲನೆಯದಾಗಿ, ರಾಹು ಮತ್ತು ಚಂದ್ರರು ಎಲ್ಲೇ ಇರಲಿ, ಎಂತೇ ಇರಲಿ, ಹೇಗೆ ಇರಲಿ, ಅವರು ಜಾತಕರನ್ನು ಎಮೋಷನಲ್ ಆಗಿ ಮಾಡುವುದರಲ್ಲಿ ನಿಸ್ಸೀಮರೆನ್ನಬಹುದು. ಕಾರಣ, ಚಂದ್ರನು ಮನೋಕಾರಕ, ಮಾತೃಕಾರಕ, ಮಾತಿನ ಕಾರಕ, ಪಾರ್ವತೀ ದೇವಿ ಕಾರಕ, ಸುಂದರತ್ವದ ಕಾರಕ, ಸಿಹಿ ನುಡಿಗಳ ಕಾರಕ. ಅದೇ ರಾಹು ಸುಳ್ಳಿನ, ಮೋಸದ, ದಗ, ವಂಚನೆಯ ಕಾರಕ. ಅರಳು ಹುಟ್ಟಿದ ಹಾಗೆ ಮಾತನಾಡುವ ಕಾರಕ. ಎಲೆಕ್ಟ್ರಿಕಲ್ಸ್ ಕಾರಕ, ಡಿಜಿಟಲ್ ಕಾರಕ, ಎಲೆಕ್ಟ್ರಾನಿಕ್ಸ್ ಕಾರಕ, ಮನೆಯಿಂದ ಮನೆಗೆ ಹಾರುವ ಕಾರಕ, ಒಂದು ಕ್ಷಣವೂ ಮನೆಯಲ್ಲಿ ಇರದ ಕಾರಕ, ಹಾವಿನ ಕಾರಕ. ರಾಹು ಪಂಚಮದಲ್ಲಿದ್ದರೆ ನಿಮಗೆ ಸರ್ಪಶಾಪ ಅಂತ ಹೇಳ್ತಾರೆ. ರಾಹು ಶುಕ್ರ ಒಟ್ಟಿಗೆ, ಅದು ನೀಚ ಶುಕ್ರನ ಜೊತೆ ಸೇರಿದಲ್ಲಿ, ಮಕರದಲ್ಲಿ ರಾಹು ಶುಕ್ರ ಇದ್ದಲ್ಲಿ ಅವರಿಗೆ ಬೇರೆ ಹೆಂಗಸರ ಚಟ ಇರುತ್ತೆ ಅಂತ ಹೇಳ್ತೇವೆ. ಈವನ್ ಡೆಬಿಲಿಟೇಟೆಡ್ ಶುಕ್ರ ಇದ್ದರೂ ಕೂಡ ಅವರಿಗೆ ಬೇರೆ ಹೆಂಗಸರ ಸಂಘ ಇರ್ತದೆ ಅಂತ. ಹಾಗಿದ್ದರೆ ಇವರಿಬ್ಬರು ಸೇರಿದರೆ ಏನಾಗಬಹುದು ಅಂತ ಕೇಳಿ. ಆತ್ಮಹತ್ಯೆಗೂ ಹೇಸದಂಥವರು, ಜೀವನಕ್ಕೆ ಕೆಲವೊಮ್ಮೆ ಹೇಸುವವರು, ಅಯ್ಯೋ ನಾವೇಕೆ ಜನ್ಮದಲ್ಲಿ ಹುಟ್ಟಿದ್ದೇವ ಅನ್ನುವ ಜಾತಿಗೆ ಸೇರಿದವರು. ಆದರೆ ಪೃಥ್ವಿ ತತ್ವದಲ್ಲೇನಾದರೂ ಇವರಿಬ್ಬರು ಇದ್ದರೆ ಅಂದರೆ ವೃಷಭ, ಕನ್ಯಾ ಹಾಗೂ ಮಕರ ರಾಶಿಗಳು ರಾಹುವಿನ ದೃಷ್ಟಿಯು ಚಂದ್ರನ ಮೇಲೆ ಬಿದ್ದಲ್ಲಿ, ಅದೂ ಕೂಡ 12ನೇ ಮನೆ ಉಚ್ಚ ಚಂದ್ರನ ಮೇಲೆ ಬಿದ್ದಲ್ಲಿ ಖಂಡಿತ ಅವರು ಕೋಟ್ಯಾಧೀಶರೇ ಅನ್ನಬಹುದು. ಓಕೆ, ಹಾಗಾದರೆ ರಾಹು ಮತ್ತು ಚಂದ್ರರ ಪೃಥ್ವಿ ತತ್ವದ ರಾಶಿಗಳಲ್ಲಿನ ಇರುವಿಕೆಯು ಅತಿಯಾದ ಆಸ್ತಿ ಅಂತಸ್ತನ್ನು ಮಾಡುವಂಥ ಕಾಂಬಿನೇಷನ್ ಅಂದರೂ ತಪ್ಪಾಗದು. ಇದು ಕೆಳಗಿನ ಜಾತಕ ಜಯಲಲಿತಾರವರದ್ದು. ಓಕೆ, ಅವರದ್ದು ಈ ಕೆಳಗಿನ ನುಡಿಮುತ್ತುಗಳು ಸರಿಯಾಗ್ತದೆ. ಅಗ್ನಿತತ್ವದಂಥ ಮೇಷ, ಸಿಂಹ ಹಾಗೂ ಧನುರ್ರಾಶಿಯಲ್ಲಿ ಈ ಜೋಡಿ ಹಕ್ಕಿಗಳು ಸಿಕ್ಕಿದಲ್ಲಿ ಖಂಡಿತ ನೀವು ಇರುವಂಥ ಸಂಪತ್ತಿನಲ್ಲಿ ತೃಪ್ತಿಯನ್ನು ಪಡೆದೇನೆ ಇನ್ನೂ ಬೇಕು ಮತ್ತೂ ಬೇಕೆನ್ನುವ ಕೆಟಗರಿಗೆ ಸೇರಿದವರೆಂದರೆ ತಪ್ಪಾಗದು. ಈ ಜಯಲಲಿತಾರವರ ಇದರಲ್ಲಿ ನೋಡಿ ಎಲ್ಲಿದ್ದಾರೆ, ಮಿಥುನ ಲಗ್ನ, ನನ್ನದೇ ಲಗ್ನ, ರಾಹು 11ನೇ ಮನೆಯಲ್ಲಿದ್ದಾರೆ. ರಾಹುವಿನ 1, 2, 3, 4, 5, 6, 7, 8, 9 ನೋಡಿ ಚಂದ್ರನ ಮೇಲೆ, ರಾಹುವಿನ ಚಂದ್ರನ ಮೇಲೆ, ಅದು ಅಗ್ನಿತತ್ವದಲ್ಲಿ ಚಂದ್ರ, ರಾಹು ಕೂಡ ಮೇಷದಲ್ಲಿ ಅಗ್ನಿತತ್ವದಲ್ಲಿ. ಸೊ ಅಗ್ನಿತತ್ವದ ರಾಹು ಅಗ್ನಿತತ್ವದ ಚಂದ್ರನ ಮೇಲೆ ಬೀಳಿಸುವುದರಿಂದ ಇವರಿಗೆ ಎಷ್ಟು ಆಸ್ತಿ ಮಾಡಿದರೂ ತೃಪ್ತಿ ಸಿಗದು. ಅದಕ್ಕೆ ಅವರ ಹತ್ರ ಏನು, ಮೊನ್ನೆ ತಾನೇ ಜಪ್ತಿ ಆಯಿತು 700 kg ಬೆಳ್ಳಿ, ಆಯಿತಾ, ವಿಡಿಯೋ ಕ್ಯಾಸೆಟ್ಗಳು, ಆಯಿತಾ, ಹಾಗೆ 740 ದುಬಾರಿ ಚಪ್ಪಲಿಗಳು, 7.5 kg ಚಿನ್ನ ಹಾಗೂ ವಜ್ರಾಭರಣಗಳು, 1040 ಏನು ವಿಡಿಯೋ ಕ್ಯಾಸೆಟ್ಗಳು, 11,344 ರೇಷ್ಮೆ ಸೀರೆಗಳನ್ನು ವಿಜಯವಾಣಿ ಪತ್ರಿಕೆಯಲ್ಲಿ ಏನಂತ ಬಂದಿದೆ ಅಂದರೆ ಸರ್ಕಾರಕ್ಕೆ ಹಸ್ತಾಂತರಿಸುವ ವಿಷಯವನ್ನು ಮುದ್ರಿಸಿರುತ್ತಾರೆ. ಅಂದರೆ ಜಯಲಲಿತಾರವರಿಗೆ ಬೇಕೆ. ಇದು ಸಾಮಾನ್ಯವಾಗಿ ಎಲ್ಲ ಮುಖ್ಯಮಂತ್ರಿಗಳು ಮಾಡೋದು. ಯಾರ ಹೆಸರನ್ನೇ ಕೇಳಿ, ಬಿಹಾರಿನ ಹೆಸರು ಕೇಳಿ, ಡೆಲ್ಲಿಯ ಮುಖ್ಯಮಂತ್ರಿಗೆ ಹೆಸರು ಕೇಳಿ, ಇನ್ನು ಓಕೆ ಬೆಂಗಾಲಿನ ಮುಖ್ಯಮಂತ್ರಿಯವರು ನಿಜವಾಗಿ ಒಳ್ಳೆಯ ಕೆಲಸ ಮಾಡ್ತಾ ಇರ್ಬೋದು. ಆದರೆ ಅವರ ಅಂಡರ್ ಇರುವಂಥ, ಅವರ ಕೆಳಗಡೆ ಇರುವಂಥ ಎಲ್ಲ ಮಿನಿಸ್ಟ್ರುಗಳು ಕೋಟಿ ಕೋಟಿ ಹಣವನ್ನು ಬಚ್ಚಿಟ್ಟದ್ದು ನೀವು ನೋಡಿರ್ತೀರಿ. ಓಕೆ, ಇರಲಿ. ಒಂದು ವೇಳೆ ಪಂಚಮಾಧಿಪತಿಯು ಹಾಗೂ ಭಾಗ್ಯಾಧಿಪತಿಗಳು ಒಬ್ಬರಿಗೊಬ್ಬರು 12ನೇ ಸ್ಥಿತಿಯಲ್ಲಿದ್ದ ಪಕ್ಷದಲ್ಲಿ ಅವರುಗಳು ತಮ್ಮ ವೃತ್ತಿಯಲ್ಲಿ ಅನೇಕ ಬದಲಾವಣೆಗಳನ್ನು ಕಂಡಿರುತ್ತಾರೆ. ಈಗ ನನ್ನ ಜಾತಕದಲ್ಲಿ ಪಂಚಮಾಧಿಪತಿಯಾದ ಶುಕ್ರನು ಮಿಥುನ ಲಗ್ನಕ್ಕೆ 5ರಲ್ಲಿ ಮತ್ತು ನವಮಾಧಿಪತಿ ಶನಿಯು 4ನೇ ಮನೆಯಲ್ಲಿದ್ದ ಕಾರಣ
ಅವರಿಗೆ 34 ವರ್ಷಗಳಲ್ಲಿ 27 ಬದಲಾವಣೆ ಟ್ರಾನ್ಸ್ಫರ್ಸ್ ಆಗಿರುತ್ತೆ. ನೋಡಿ, ಇದು ನಿಮ್ಮ ಕುಂಡಲಿಯನ್ನು ಕೂಡ ನೀವು ನೋಡಬಹುದು. ಓಕೆ, ಇನ್ನು 6ನೇ ಮನೆ ಎನ್ನುವುದು ಶತ್ರುಗಳಿಗಾಗಿ, ಸಾಲಕ್ಕಾಗಿ, ಸರ್ವೀಸಿಗಾಗಿ, ಅಡೆತಡೆಗಳಿಗಾಗಿ, ಲೀಗಲ್ ಯುದ್ಧಕ್ಕಾಗಿ, ರೋಗಕ್ಕಾಗಿ ಅಂತ ಹೇಳಬಹುದು. ಇನ್ನು 7ನೇ ಮನೆ ನಮ್ಮ ಪಬ್ಲಿಕ್ ಇಲ್ಲ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಿಗಾಗಿ, ನಮ್ಮ ವಿರುದ್ಧ ಪಾರ್ಟಿಗಳಿಗಾಗಿ, ನಿಮ್ಮಗಳ ಓಪನ್ ಶತ್ರುಗಳಿಗೆ. ಕೆಲವರಿಗೆ ಓಪನ್ ಶತ್ರುಗಳು ಇರ್ತಾರೆ. ನನಗೆ 7ನೇ ಮನೆಯಲ್ಲಿ ಕುಜ, ಅದರಿಂದ ಓಪನ್ ಶತ್ರುಗಳು ಜಾಸ್ತಿ. ವಾದ ವಿವಾದಗಳಿಗೆ, ಡೈವರ್ಸಿಗಾಗಿ, ಸ್ಪೌಸಿಗಾಗಿ. ಅದೇ 8ನೇ ಮನೆ ಎನ್ನುವುದು ನಿಮ್ಮಗಳ ಗೌರವದ ಹಾನಿಗಾಗಿ, ಸೀಕ್ರೆಟ್ ವಿಷಯಗಳಿಗಾಗಿ, ಇನ್ಶೂರೆನ್ಸ್ ಗ್ರ್ಯಾಚ್ಯುಟಿಗಾಗಿ, ಅಡೆತಡೆಗಳಿಗಾಗಿ, ನಿಮ್ಮಲ್ಲಿನ ಅಕ್ಕಲ್ಟ್ ಜ್ಞಾನಕ್ಕಾಗಿ ಇರ್ತದೆ ಅಂತ. ಅಕ್ಕಲ್ಟ್ ಜ್ಞಾನಕ್ಕೆ ನೀವು ಕಾಲಪುರುಷನ 8ನೇ ಮನೆಯು ನೋಡಬೇಕಾಗುತ್ತೆ. ಅದು ವೃಶ್ಚಿಕ ರಾಶಿ ಬರ್ತದೆ. 12ನೇ ಮನೆ ನಿಮ್ಮ ಪರದೇಶ ಸೆಟ್ಲ್ಮೆಂಟಿಗಾಗಿ, ಆಸ್ಪತ್ರೆ ಖರ್ಚಿಗಾಗಿ, ನಷ್ಟಗಳಿಗಾಗಿ, ಫೈನಾನ್ಸಿಗಾಗಿ, ನಿದ್ರೆ ಹಾನಿಗಾಗಿ, ವಂಕುಟ್ಟಿತನಕ್ಕಾಗಿ, ಜೈಲಿನ ಶಿಕ್ಷೆಗಾಗಿ. ನೋಡಿ, 12ನೇ ಮನೆಯಲ್ಲಿ 2ನೇ ಮನೆ ಚಂದ್ರ ಹುಚ್ಚನಾಗಿದ್ದಾನೆ. 2ನೇ ಮನೆ ಚಂದ್ರ ಅಂದರೆ ಫ್ಯಾಮಿಲಿ ಮೆಂಬರ್ಸ್. 12ನೇ ಮನೆ ಚಂದ್ರ ಅಂದರೆ ದಾನ ಮಾಡುವವನು. ಯಾರಿಗೆ ದಾನ ಮಾಡ್ತಾನೆ? ಅವರ ಸಂಸಾರದವರಿಗೇ ದಾನ ಮಾಡ್ತಾ ಇರ್ತಾರೆ. ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಬುಧನು ದುಸ್ವಭಾವದ ಗ್ರಹವಾದ ಕಾರಣ ಲೀಗಲ್ ಇಶ್ಯೂಸಿಗಾಗಿ ಹಾಗೂ ಜೀವನದಲ್ಲಿನ ಕಾಂಪ್ಲಿಕೇಶನಿಗಾಗಿ ಆತನಿರ್ತಾನೆ. ಬುಧ ಇದ್ದರೆ ಬುದ್ಧಿ ಹೆಚ್ಚು. ಬುಧ ಸಾಮಾನ್ಯವಾಗಿ ಕನ್ಯಾ ರಾಶಿ ಹಾಗೂ ಮಿಥುನ ರಾಶಿಯವರನ್ನು ಚಾಣಕ್ಯರು ಅಂತ ಕರೀತಾರೆ. ಆಯಿತಾ? ಸೊ 12ನೇ ಮನೆಯಲ್ಲಿ ಚಂದ್ರ ಇದ್ದರೆ ಪದೇ ಪದೇ ಟ್ರಾನ್ಸ್ಫರ್ಸ್, ಒಂದು ಕಡೆಯಲ್ಲಿ ಸ್ಥಿರವಾಗಿ ಇರೋದು. ಅದಕ್ಕೆ ನನಗೆ 34 ವರ್ಷದಲ್ಲಿ 27 ಟ್ರಾನ್ಸ್ಫರ್ಸ್ಗಳು. ಇನ್ನು ಕುಜನ ಬೆಂಕಿಗೆ ತುಪ್ಪ ಸುರಿದಂತೆ ನಿಮ್ಮಲ್ಲಿನ ಲೀಗಲ್ ಯುದ್ಧವನ್ನು ಮೇಲಕ್ಕೆತ್ತಲು ಸಾಧ್ಯ. ಅದೇ ಕುಜ ರಾಹು ಇದ್ದರೆ ಖಂಡಿತವಾಗಿ ಭೂಮಿ ಮತ್ತು ಪ್ರಾಪರ್ಟಿಗಾಗಿ ಹಗರಣ, ಲಿಟಿಗೇಷನ್ ಅಂತೇಳಿ ಹೇಳಬಹುದು. ಕುಜನು ಏನು ಮಾಡ್ತಾನೆ? ಅತೀ ಧೈರ್ಯವಂತ, ಕತ್ತಿನ ಪಟ್ಟಿ ಹಿಡಿಯಲು ಹೇಸದವನು, ಪೊಲೀಸ್ಗಿರಿ, ಡಿಫೆನ್ಸ್ಗಿರಿ, ಆಟದಲ್ಲಿ, ಹೀಗೆ ತರತರವಾದ ಕ್ಷೇತ್ರಗಳಲ್ಲಿ ಉತ್ತೀರ್ಣತೆಯನ್ನು ಕಾಣ್ತಾರೆ. ಇನ್ನು 11ನೇ ಮನೆ ಒಳ್ಳೆಯದಾಗಿದ್ದರೆ, ಒಳ್ಳೆಯ ಗ್ರಹಗಳು ಈ ಮನೆಯಲ್ಲಿದ್ದರೆ ನೀವು ಎಂಥದೇ ಆದ ಲೀಗಲ್ ಯುದ್ಧವನ್ನು ಗೆಲ್ಲಲು ಸಾಧ್ಯ. ಈಗ 11ನೇ ಮನೆ ಯಾರ್ದು? ಮಿಥುನ ಲಗ್ನಕ್ಕೆ 11ನೇ ಮನೆಯಲ್ಲಿ ಬೃಹಸ್ಪತಿ ಅನ್ನೋದು ವಕ್ರಿಯಾಗಿದ್ದಾನೆ. ಬೃಹಸ್ಪತಿ ಇರೋದ್ರಿಂದ 11ನೇ ಮನೆ ಲಾಭ ಇನ್ನಷ್ಟು ಜಾಸ್ತಿ. ಆದರೆ ಮಿಥುನ ಲಗ್ನಕ್ಕೆ ಗುರು ಮಾರಕ ಹಾಗೂ ಬಾಧಕ ಅನ್ನುವುದನ್ನು ಮಾತ್ರ ಮರೆಯದಿರಿ. ಆದರೂ ಕೂಡ ಗುರು ಶುಕ್ರನನ್ನು ಪಂಚಮದಲ್ಲಿರುವ ಶುಕ್ರ ಮತ್ತು ಬುಧರನ್ನು ನೋಡುವುದರಿಂದ ಅಲ್ಲಿ ಲಕ್ಷ್ಮೀನಾರಾಯಣ ಯೋಗ ಉಂಟಾಗಿ ಅದು ಇನ್ನಷ್ಟು ವೃದ್ಧಿ ಆಗ್ತದೆ. ಒಳ್ಳೆಯ ಹೆಸರನ್ನು ಗಳಿಸ್ತಾರೆ. ಕ್ರಿಯೇಟಿವಿಟಿಯಲ್ಲಿ ಇವರು ಮುಂದಿರ್ತಾರೆ. ಸಕಲ ವಿದ್ಯಾ ಪಾರಂಗತ, ಸಕಲ ಕಲಾ ವಲ್ಲಭ ಅಂತ ಏನು ಹೇಳಿದ್ರು ನಡೀತದೆ. ಯಾಕಂದರೆ ನನಗೆ ರೇಖಿ ಎನರ್ಜಿ, ನಾನು ಮಾಸ್ಟರ್ ಆಗಿದ್ದೇನೆ. ಆಮೇಲೆ ಅಕ್ಯುಪ್ರೆಷರ್ ಥೆರಪಿಸ್ಟ್ ಆಗಿದ್ದೇನೆ. ಯಾವುದು ಭಜನೆ ಹೇಳ್ತಾ ಇರ್ತೇನೆ. ಚೂರ್ಣಿಕ ಊಟದ ಮನೆಯಲ್ಲಿ ಚೂರ್ಣಿಕ ಹೇಳ್ತಾ ಇರ್ತೇನೆ. ಜ್ಯೋತಿಷ್ಯದಲ್ಲಿ ಡಾಕ್ಟ್ರೇಟ್ ಮಾಡಿದ್ದೇನೆ. ಇದೆಲ್ಲ ಹೇಗಾಯಿತು ಅಂತ ಕೇಳಿದರೆ, ನಿಮ್ಮ ಜಾತಕವನ್ನು ನೋಡಿದರೆ, ಇನ್ನು ಕೆಲವರಿಗೆ 2ನೇ ಮನೆಯಲ್ಲಿ ಕೇತು ಇರ್ತಾರೆ. 2ನೇ ಮನೆಯಲ್ಲಿ ಕೇತು ಇದ್ದರೆ ಏನು? ಕೇತು ರೂಟ್ ಕಾರಕ, ಬೇರನ್ನು ಹುಡುಕಿಕೊಂಡು ಹೋಗುವಂಥ ಕಾರಕ. ಕೇತು ಜ್ಞಾನಕಾರಕ, ಅದೇ ಗುರು ಜ್ಞಾಪಕ ಕಾರಕ. ಅದರಿಂದ ಗುರು ಮತ್ತು ಕೇತು ಇದ್ದರೆ ಅವರಿಗೆ ಅಕ್ಕಲ್ಟ್ ಜ್ಞಾನ, ಜ್ಯೋತಿಷ್ಯ ಜ್ಞಾನ, ತಾಂಬೂಲ ಶಾಸ್ತ್ರ, ನಮ್ಮ ಯಾವುದು ಕವಡಿಕೆ ಶಾಸ್ತ್ರ ಎಲ್ಲ ಕರಗತವಾಗಿ ಬರ್ತದೆ. ನಾನೂ ಕೂಡ ಅದೇ ರೀತಿಯಲ್ಲಿ ಕವಡಿಕೆ ಶಾಸ್ತ್ರವನ್ನು ನನಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ ಅದಕ್ಕೆ ಬೇಸ್ಮೆಂಟ್ ಯಾವುದು? ಅದಕ್ಕೆ ಬೇಸ್ ನಿಮಗೆ ಆಸ್ಟ್ರಾಲಜಿ. ಸೊ ಪರಾಶರ ಆಸ್ಟ್ರಾಲಜಿಯಲ್ಲಿ ನೀವು ಉತ್ತೀರ್ಣತೆಯನ್ನು ಪಡ್ಕೊಂಡಿದ್ದರೆ ನಿಮಗೆ ತಾಂಬೂಲ ಶಾಸ್ತ್ರ ಬರ್ತದೆ. ಎಕ್ಸೆಪ್ಟ್ ಅಷ್ಟಮಂಗಲ ಪ್ರಶ್ನೆ ನಮ್ಮಂಥವರಿಗೆ ಬಹಳಷ್ಟು ಅದು ಕಠಿಣವಾಗಿ ಇರ್ತದೆ. ಅಷ್ಟಮಂಗಲ ಪ್ರಶ್ನೆಗೆ ಕೆಲವೊಂದು ಸೂತ್ರಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಇನ್ನೂ ಒಂದು ವಿಷಯ ನಿಮಗೆ ಸೀಕ್ರೆಟ್ ಹೇಳ್ತೇನೆ. ನೀವು ರುದ್ರ ಚಮಕ ಅಥವಾ ಯಾವುದು ಶನಿಯ ಮಂತ್ರ, ಓಕೆ, ಅಥವಾ ನೀವು ವಿನಾಶಕ ಯಾವುದು ಏನಂತಾರೆ ಅದಕ್ಕೆ,
ಗಣಪತಿಯ ಸ್ತೋತ್ರವನ್ನು ಅದರಲ್ಲಿಯೂ ಅದಕ್ಕೆ ಹೇಳ್ತಾರಪ್ಪ, ಒಂದು ಮರ್ತೋಯ್ತು ನನಗೆ. ಅದನ್ನು ನೀವು ಗಣಪತಿಯನ್ನು ಇದು ಹಾಗೆ ನವಗ್ರಹ ಸ್ತೋತ್ರ ಇದನ್ನು ಕಂಟಿನ್ಯೂಸ್ ಆಗಿ ಹೇಳಿದರೆ ನಿಮಗೆ 100% ನಿಮ್ಮ ವಾಕ್ಯ ಪರ್ಫೆಕ್ಟ್ ಆಗ್ತದೆ. ದಿವಸ ಕೂಡ 1.5 ಗಂಟೆ ವಾಕಿಂಗ್ ಮಾಡುವಾಗ ಗಾಯತ್ರಿ ಮಂತ್ರ, ನಾರಾಯಣ ಮಂತ್ರ, ಈಶ್ವರ ಮಂತ್ರ, ಪಂಚಾಕ್ಷರಿ ಜಪ, ಅಷ್ಟಾಕ್ಷರಿ ಜಪ, ಆಮೇಲೆ ಗಾಯತ್ರಿ ಮಂತ್ರವನ್ನು ಹೇಳಿದಲ್ಲಿ ನೀವು ಹೇಳಿದ ವಾಕ್ಯಗಳು ಪರ್ಫೆಕ್ಟ್ವಾಗ್ತದೆ. ಇನ್ನು ಒಳ್ಳೆಯ ತ್ರಿಕೋಣ ಸ್ಥಾನಗಳು ಹಾಗೂ ಕೇಂದ್ರ ಸ್ಥಾನಗಳು ನಿಮ್ಮನ್ನು ಎಲ್ಲಿಂದ ಎಲ್ಲಿಗೆ ಎತ್ತುತ್ತೆ ಅನ್ನೋದನ್ನು ನಿಮ್ಮ ನಿಜ ಜೀವನದಲ್ಲೇ ನೋಡ್ಬೋದು. ತ್ರಿಕೋಣ ಸ್ಥಾನ ಅಂದರೆ 159, ಕೇಂದ್ರ ಸ್ಥಾನ ಅಂದರೆ 14710. ಕೆಲವರ ಜಾತಕದಲ್ಲಿ ನೋಡಿ ಕೇಂದ್ರ ಸ್ಥಾನಗಳು ಪೂರ ಆಕ್ಯುಪೈ ಆಗಿರುತ್ತೆ, ಅಂಥವ್ರು ಭಾಳ ಮೇಲಕ್ಕೆ ಹೋಗಿರ್ತಾರೆ. ಇನ್ನು ಕೆಲವರ ಇದರಲ್ಲಿ ತ್ರಿಕೋಣ ಸ್ಥಾನಗಳು ಪೂರ ಆಕ್ಯುಪೈ ಆಗಿರುತ್ತೆ, ಅವರು ಕೂಡ ಮೇಲಕ್ಕೆ ಹೋಗ್ತಾ ಇರ್ತಾರೆ. ಆಯಿತಾ? ಇನ್ನು ಶನಿಯು ಕನ್ಯಾದಲ್ಲಿ ಪೃಥ್ವಿ ತತ್ವದ ರಾಶಿಯಲ್ಲಿ ಇದ್ದ ಪಕ್ಷದಲ್ಲಿ ಅವರುಗಳು ಭಾಳ ಕಠಿಣ ಕೆಲಸವನ್ನು ಮಾಡುವವರಾಗಿದ್ದಾರೆ. ವರ್ಕ್ಹಾಲಿಕ್ ಅಂತಾರಲ್ಲ, ನನ್ನ ಶನಿ ಮಿಥುನ ಲಗ್ನದಿಂದ 4ನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿದೆ. ಆದ್ದರಿಂದ ಅದು ಆಮೇಲೆ ಅದು 10ನೇ ಮನೆ ವೃತ್ತಿಯ ಮನೆಯನ್ನು ನೋಡುವುದರಿಂದ ಶನಿಯು ವೃತ್ತಿಕಾರಕ, ನಂಬರ್ 1 ವೃತ್ತಿಕಾರಕ. ಆದ್ದರಿಂದ ಶನಿ ಯಾವಾಗಲೂ ಕೂಲಿಗಳಿಗೆ, ಕ್ಲಾಸ್ 4 ಎಂಪ್ಲಾಯೀಸಿಗೆ ಕಾರಕನಾಗ್ತಾನೆ. ಆದ್ದರಿಂದ ನನ್ನದು ಹಾಗೆ, ನನ್ನ ಇಡೀ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಾನು ನನಗಿಂತ ಕೆಳ ದರ್ಜೆಯವರನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತೇನೆ. ನನಗಿಂತ ಹೈಯರ್ ಮಟ್ಟದವರು ನೋಡಿ. ಕಾರಣ ಏನು ಅಂತ ಕೇಳಿದರೆ, ಸೂರ್ಯ ಶನಿ ಒಟ್ಟಿಗೆ ಇದ್ದಾರೆ. ಸೂರ್ಯ ಅಂದರೆ ಎಕ್ಸಿಕ್ಯೂಟಿವ್ಸ್, ಗೌರ್ಮೆಂಟ್, ತಂದೆ, ಅವರ ಜೊತೆಯಲ್ಲಿ ನನಗೆ ಯುದ್ಧ ಆಗ್ತಾ ಇರ್ತದೆ. ಆದ್ದರಿಂದ ನನ್ನ ಬಾಯಿಂದಾಗಿ ನಾನು GM ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ ಆಗಬೇಕಿತ್ತು. ಅದು ಹೋಗಿ ಬರೀ ಚೀಫ್ ಮ್ಯಾನೇಜರ್ ಆಗಿ ರಿಟೈರ್ಮೆಂಟ್ ತೆಗೆದುಕೊಂಡೆ. ಕೆಲವು ಬಾರಿ ರಿಪೆಂಟೆನ್ಸ್ ಪಡಬೇಕಾಗತ್ತೆ, ಏನು ಮಾಡಲಿಕ್ಕಾಗೋದಿಲ್ಲ. ಆದರೆ ಒಂದಂತೂ ಸತ್ಯ, ಶನಿ ಕನ್ಯಾ ರಾಶಿಯಲ್ಲಿದ್ದರೆ ಕ್ರಿಟಿಸಿಸಮ್ ಮಾಡ್ತಾ ಇರ್ತಾರೆ. ಅದರ ಕೂಡ ಇವರು ಡೋಂಟ್ ಕೇರ್ ಪಾಲಿಸಿ, ಸಹಾಯವನ್ನು ಸದಾ ಎಂಪ್ಲಾಯೀಸ್ಗಳು, ಕ್ಲಾಸ್ 4 ಎಂಪ್ಲಾಯೀಸ್ಗಳು ಮಾಡ್ತಾ ಇರ್ತಾರೆ. 36 ವರ್ಷಗಳ ನಂತರ ಇವರು ಕೆಲಸದಿಂದಲೇ ಭಾಳ ಖ್ಯಾತಿಯನ್ನು ಪಡೆಯುತ್ತಾರೆ, ಅದಂತೂ ಗ್ಯಾರಂಟಿ. ಇನ್ನು ವೃಷಭ ರಾಶಿ ಇನ್ನೊಂದು ಪೃಥ್ವಿತತ್ವ ರಾಶಿಯಲ್ಲಿ ಶನಿ ಇದ್ದಲ್ಲಿ ಅವರ ಸಂಬಂಧದಲ್ಲಿ ಒಂದು ರೀತಿಯ ಸ್ಥಿರತ್ವವನ್ನು ನೋಡ್ತಾರೆ, ಯಾಕಂದರೆ ಅದು ಪೃಥ್ವಿತತ್ವ ಅಲ್ವಾ. ಇನ್ನೊಂದು ಪೃಥ್ವಿತತ್ವ ರಾಶಿಯಾದ ಮಕರ ರಾಶಿಯಲ್ಲಿ ಶನಿ ತನ್ನದೇ ರಾಶಿಯಲ್ಲಿದ್ದ ಪಕ್ಷದ ಕಾಲಪುರುಷ 9ನೇ ಮನೆ ಆದ ಕಾರಣ ಅತಿಯಾದ ಶಿಸ್ತು, ಉತ್ತಮ ಕೆಲಸವನ್ನು ಮಾಡುವಂತಹ ಶಿಸ್ತು ಮತ್ತು ಜೀವನದಲ್ಲಿ ಉತ್ತಮ ಫೌಂಡೇಶನ್ ಕಟ್ಟಿರ್ತಾರೆ, ಭದ್ರ ಫೌಂಡೇಶನ್ ಕಟ್ಟಿರ್ತಾರೆ ಅವರು. ನಾನು ಎಷ್ಟೋ ಜನರನ್ನು ನೋಡಿದ್ದೇನೆ. ಅದೇ ಅಗ್ನಿತತ್ವ ರಾಶಿ ಮೇಷ ರಾಶಿಯಲ್ಲಿ ಇದ್ದಲ್ಲಿ ನೀಚನಾಗ್ತಾನೆ ತಿಳ್ಕೊಳ್ಳಿ. ಆಗ ಅವರುಗಳು ತಮ್ಮ ಕೆಲಸವನ್ನು ಇನ್ನೂ ಮಾಡಬೇಕು, ಮತ್ತೂ ಮಾಡಬೇಕು ಅಂತ, ಅಂದರೆ ಕಠಿಣವಾಗಿ ಹಾರ್ಡ್ ವರ್ಕ್ ಮಾಡಿದ್ರೇ ಅವರ ಜೀವನದಲ್ಲಿ ಮುಂದಕ್ಕೆ ಬರಲು ಸಾಧ್ಯ. ಶನಿ ಈ ಮನೆಯಲ್ಲಿ ನೀಚನಾಗ್ತಾನೆ ಅಂತ ಹೇಳಿದೆ, ಎಷ್ಟು ಬೆವರನ್ನು ಸುರಿಸಿದ್ರು ಅಷ್ಟು ಕಡಿಮೆ. ಆಯಿತಾ? ಅದೇ ಇನ್ನೊಂದು ಅಗ್ನಿತತ್ವ ರಾಶಿಯಾದ ಸಿಂಹ ರಾಶಿಯಲ್ಲಿ, ಅಂದರೆ ಪ್ರಾಕೃತಿಕ ಕ್ರಿಯೇಟಿವ್ ರಾಶಿಯಲ್ಲಿ ಶನಿ ಇದ್ದರೆ, ಯಾಕೆ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ 5ನೇ ಮನೆ ಆಯ್ತಲ್ಲ, ಕಾಲಪುರುಷನ 5ನೇ ಮನೆ ಕ್ರಿಯೇಟಿವಿಟಿ ಮನೆ. ನಿಮ್ಮ ಕ್ರಿಯೇಟಿವಿಟಿ ಸ್ತಬ್ಧವಾಗ್ತದೆ ಶನಿ ಇದ್ದರಿಂದ. ಅದನ್ನು ಶನಿ ಸೂರ್ಯನ ಶತ್ರು ಆದ ಕಾರಣ ಸರ್ಕಾರಕ್ಕೂ ತಂದೆಗೂ ಮಧ್ಯ ಫಿಟ್ಟಿಂಗ್ ಇಟ್ಬಿಡ್ತಾನೆ. ಓಕೆ, ತಮ್ಮಲ್ಲಿಯೇ ತಾವು ಸಂಶಯವನ್ನು ಪಡುವಂಥ ಅವರಾಗಿರ್ತಾರೆ. ಇನ್ನು ಕೊನೆಯ ಅಗ್ನಿತತ್ವ ರಾಶಿ ಧನು ರಾಶಿಯಲ್ಲಿ ಶನಿ ಇದ್ದಲ್ಲಿ ಅದು ಗುರುವಿನ ರಾಶಿ. ಇವರು ಒಂದು ರೀತಿಯ ಉತ್ತಮ ಗುರಿಯನ್ನು ದಾಟುವರಾಗಿರ್ತಾರೆ. ಇಲ್ಲಿ ಶನಿಯ ಕಠಿಣ ಕೆಲಸ ಹಾಗೂ ಗುರುವಿನ ಜ್ಞಾನದ ಒಂದು ಫ್ಯೂಷನ್, ಓಕೆ, ಫ್ಯೂಷನ್ ಉಂಟಾಗಿ ಸಮಾಜ ಗೌರವಿಸುವ ಹಾಗೆ ವರ್ತಿಸ್ತಾರೆ. ಇನ್ನು 6ನೇ ಮನೆಯ ಪ್ರಾಕೃತಿಕ ಸಿಗ್ನಿಫಿಕೇಟರ್ ಆದಂತಹ ಶನಿ, 2ನೇ ಸಿಗ್ನಿಫಿಕೇಟರ್ ಆಗಿರುವಂತಹ ಸೂರ್ಯ ಹಾಗೂ ಬುಧರು ಮತ್ತು 6ನೇ ಮನೆಯ ಅಧಿಪತಿ ಹಾಗೂ 6ನೇ ಮನೆಯ ಶನಿ, ರವಿ ಹಾಗೂ ಬುಧರು ದೃಷ್ಟಿಸುತ್ತಿದ್ದಲ್ಲಿ, ಆಸ್ಪೆಕ್ಟ್ಸ್ ಮಾಡಿದಲ್ಲಿ ಈ ಜಾತಕರ ಜೀವನದಲ್ಲಿ ತುಂಬ ಐಶ್ವರ್ಯ ಹಾಗೂ ಅಭಿವೃದ್ಧಿಗಳನ್ನು ಗಳಿಸುವವರಾಗಿರ್ತಾರೆ. ಇವರುಗಳು ಸರ್ವೀಸಸ್ ಹಾಗೂ ಜಾಬಿನಿಂದಲೇ ಈ ಐಶ್ವರ್ಯವನ್ನು ಗಳಿಸುವವರಾಗಿರ್ತಾರೆ. ಅದೇ 6ನೇ ಮನೆ ಮತ್ತು 6ನೇ ಮನೆಯ ಅಧಿಪತಿಯನ್ನು ಶುಭಗ್ರಹಗಳು ಗುರು ಮತ್ತು ಶುಕ್ರ ನೋಡಿದಲ್ಲಿ
ಆಗಲೂ ಕೂಡ ಇವರುಗಳು ಐಶ್ವರ್ಯ ಹಾಗೂ ಅಭಿವೃದ್ಧಿಗಳನ್ನು ಗಳಿಸುವುದು ಮಾತ್ರವಲ್ಲ, ಆವಾಗ ಪ್ರಮೋಷನ್ ಕೂಡ ಗಿಟ್ಟಿಸ್ತಾರೆ ಅಂತ ಹೇಳ್ಬೋದು. ನೋಡಿ, ಎಂಥ ಇದನ್ನೆಲ್ಲ ನೀವು ಬೈಪಾಠ ಹೊಡೆದ್ರೆ ನೀವೊಬ್ಬರು ಅತಿ ಉನ್ನತ ಮಟ್ಟದ ಜ್ಯೋತಿಷ್ಯಗಾರರಾಗುವುದರಲ್ಲಿ ನಿಸ್ಸಂದೇಹ. ನನ್ನ ಒಂದು ಈ ವಿಡಿಯೋವನ್ನು ನೋಡಿದಂಥ ಹಲವಾರು, ರವಿ ಬಿ ಧಾರವಾಡದವರು, ಆಮೇಲೆ ದೇವರಾಜ್ TM ಅವರು, ಆಮೇಲೆ ನಮ್ಮ ಅಶ್ವಿನಿ ಕುಮಾರ್, ಅವನು ಈಗ LLB ಲಾಯರು, ಅವರು ಕೂಡ ಒಳ್ಳೆ ನನ್ನ ವಿಡಿಯೋವನ್ನು ನೋಡಿ, ಆಮೇಲೆ ಭವಾನಿ, ಯಾವುದು ಕುರುಬರ ಜಾತಿಯ ಭವಾನಿ ಅಮ್ಮ, ಈಗ 50 ವರ್ಷ ಇರ್ಬೋದು, ಅವರು ಕೂಡ ನನ್ನ ವಿಡಿಯೋಗಳನ್ನು ನೋಡಿ ಜ್ಯೋತಿಷ್ಯಗಾರರಾಗಿರ್ತಾರೆ ಅನ್ನೋದಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಓಕೆ, ಸೊ ಇನ್ನು ಏನು, 6ನೇ ಮನೆಯನ್ನು ಹಾಗೂ 6ನೇ ಮನೆ ಅಧಿಪತಿಯನ್ನು ರಾಹು ಯಾ ಕುಜರ ದೃಷ್ಟಿಯಲ್ಲಿ ಖಂಡಿತ ಲಿಟಿಗೇಷನ್, ಜಾಬ್ ಅಥವಾ ಸರ್ವಿಸಲ್ಲಿ ಕಂಡಿರ್ತಾರೆ. ಇನ್ನು 11ನೇ ಮನೆಯು ಲಾಭದ ಮನೆ. ಓಕೆ, ಅದು ನಿಮ್ಮ ಸ್ನೇಹಿತರ ಮನೆ. ಅಲ್ಲಿ ಎಲ್ಲಾದರೂ ನೀಚ ಗ್ರಹಗಳಿದ್ದರೆ ಆಗ ನಿಮಗೆ ಹಣಕಾಸು ಲಾಭ ಗಳಿಸುವಲ್ಲಿ ಅಡೆತಡೆಗಳು ಉಂಟಾಗ್ತದೆ. ಎಷ್ಟೇ ಕಷ್ಟಪಟ್ಟರೂ ನಿಮಗೆ ಹಣಕಾಸು ಒಟ್ಟಾಗುವುದಿಲ್ಲ. ಆದ್ದರಿಂದ ಈ 11ನೇ ಮನೆಯಲ್ಲಿ ಒಳ್ಳೆಯ ಗ್ರಹಗಳಿದ್ದರೆ ಮಾತ್ರ ನೀವು ನನ್ನ ಹಾಗೆ ಕೋಟ್ಯಾಧೀಶರಾಗುವ ಸಾಧ್ಯತೆ ಉಂಟು. ಇನ್ನು ಯಾವುದೇ ಮನೆ ಅಧಿಪತಿಯು 5 ಮತ್ತು 9ನೇ ಮನೆಯಲ್ಲಿದ್ದರೆ ನಿಮಗೆ ಎಲ್ಲ ರೀತಿಯ ಧನಾತ್ಮಕ ಅಂದರೆ ಪಾಸಿಟಿವ್ ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಅದಕ್ಕೆಲ್ಲ ನೀವು ಚಿಂತೆ ಮಾಡುವುದೇ ಬೇಡ, ಆಯಿತಾ. ಇನ್ನು 5ನೇ ಮನೆ ಕ್ರಿಯೇಟಿವಿಟಿ ಸ್ಥಾನ, 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ, 5ನೇ ಮನೆ ಮಕ್ಕಳ ಸ್ಥಾನ, 9ನೇ ಮನೆ ಭಾಗ್ಯಸ್ಥಾನ, 9ನೇ ಮನೆ ಅಪ್ಪನ ಮನೆ, 9ನೇ ಮನೆ ಫಾರಿನ್ ದೂರ ಡಿಸ್ಟೆಂಟ್ ಟ್ರಾವೆಲ್ಸ್ ಅಂತೇಳಿ ಹೇಳ್ತಾರಲ್ಲ, ಫಾರಿನ್ ಟ್ರಾವೆಲ್ಸ್ ಮನೆ. ಇದೆಲ್ಲ ನೀವು ನೋಡಬೇಕಾಗತ್ತೆ. ಆದರೆ 2ನೇ ಮನೆ ಅಧಿಪತಿ ಮಾರಕನಾದ ಕಾರಣ ನಿಮಗೆ ಅವರ ದಶಾಭುಕ್ತಿಯಲ್ಲಿ ಸಾವಿಗೆ ಸಾಟಿಯಾದಂಥ ಸಾವು ತುಲ್ಯ ಕಷ್ಟಗಳು ಎದುರಿಸಬೇಕಾದ ಪ್ರಸಂಗ ಬಂದೀತು. ಒಟ್ಟಾರೆ ನಿಮಗೆ ಒಳ್ಳೆಯದು ಹಾಗೂ ಕೆಟ್ಟದ್ದು ಫಲಾಫಲಗಳನ್ನು ಕಟ್ಟಿಟ್ಟ ಬುತ್ತಿ ಎನ್ನಿ. ಒಂದು ವೇಳೆ ಕಟಕ ಹಾಗೂ ಸಿಂಹ ರಾಶಿಗಳಲ್ಲಿ ಸೂರ್ಯ ಮತ್ತು ಚಂದ್ರರು ಸ್ಯಾಂಡ್ವಿಚ್ ಆದ ಪಕ್ಷದಲ್ಲಿ, ಅಂದರೆ ಸೂರ್ಯ ಚಂದ್ರರು ಶುಕ್ರನ ಆಚೆ ಈಚೆ ಇದ್ದಲ್ಲಿ, ಆಗ ನಿಮಗೆ ಏನಾಗ್ತದೆ ಅಂದರೆ ಕಾಮದಲ್ಲಿ ತೃಪ್ತಿ ಕೊಡಲಾರದು. ಸೊ ಎಲ್ಲ ನಿಮಗೆ ಡೈವರ್ಸ್ ಆಗುವಂಥ ಸಾಧ್ಯತೆ ಜಾಸ್ತಿ. ಇನ್ನೂ ಒಂದು ವಿಚಾರ ಹೇಳ್ತೇನೆ, ಶುಕ್ರ ಮತ್ತು ಕುಜನ ಹಿಂದೆ ಶುಕ್ರ ಇದ್ದರೆ, ಕುಜ 5 ಡಿಗ್ರಿ, ಶುಕ್ರ 6 ಡಿಗ್ರಿಯಲ್ಲಿದ್ದರೆ ಅಂಥವರಿಗೆ ಲವ್ ಮ್ಯಾರೇಜ್ ಗ್ಯಾರಂಟಿ. ಅದೇ ರೀತಿ ಶುಕ್ರ 5 ಕುಜ 6 ಇದ್ದರೆ ಲವ್ ಮ್ಯಾರೇಜ್ ಆಗುತ್ತೆ, ಆದರೆ ಡೈವರ್ಸು ಆಗುತ್ತೆ, ಬೇರೆ ಮದುವೆನೂ ಮಾಡಬೇಕಾಗತ್ತೆ. ಯಾವ್ಯಾವ ಸಂದರ್ಭದಲ್ಲಿ ನೀಚತ್ವವು ನಿಮಗೆ ಹೋಗ್ತದೆ ಅಂದರೆ, ಆ ಡಿಸ್ಪೊಸಿಟರ್ ಆಫ್ ಈಗ ನೀಚಗ್ರಹ ಒಂದು ಶುಕ್ರ ಕನ್ಯಾದಲ್ಲಿದ್ದಾನೆ, ಅದೇ ಉಚ್ಚಗ್ರಹ ಬುಧ ಮೀನದಲ್ಲಿದ್ದರೆ ನೀಚತ್ವ ಹೊರಟೋಯ್ತು. ಅದೇ ಉಚ್ಚಗ್ರಹ ನೋಡಿದಲ್ಲಿ ಕೂಡ ಡಿಸ್ಪೊಸಿಟರ್ ನೀಚಗ್ರಹಗಳು ಒಂದು ವೇಳೆ 1, 4, 7, 10 ಕೇಂದ್ರ ಸ್ಥಾನಗಳಿಗೆ ಕುಳಿತಾವಾಗ ಲಗ್ನದಿಂದ ಇಲ್ಲ ರಾಶಿಯಿಂದ, ಶನಿಯು ಮೇಷರಾಶಿಯಲ್ಲಿ ನೀಚನಾಗಿರ್ತಾನೆ, ಅದರ ಡಿಸ್ಪೊಸಿಟರ್ ಕುಜನ ಒಂದು ವೇಳೆ 1, 4, 7 ಹತ್ತರಲ್ಲಿ ಬಂದಲ್ಲಿ ಆವಾಗ ಕೂಡ ನಿಮಗೆ ನೀಚತ್ವ ಹೊರಟೋಯ್ತು. ಇದಿಷ್ಟು ನಾನು ಒಂದು ಕಂಡಂಥ ನುಡಿಮುತ್ತುಗಳು. ಇದನ್ನು ನೀವು ಕಲಿತು ನಿಮ್ಮ ಪ್ರಿಡಿಕ್ಷನಲ್ಲಿ ಹಾಕಿದರೆ ನೀವು ಮುಂದೆ ಕೂಡ ನನ್ನ ಹಾಗೆ ಬಹಳ ಮುಂದೆ ಬರ್ತೀರಾ. ಓಕೆ, ಇಷ್ಟಕ್ಕೆ ಇಲ್ಲಿಗೆ ಅಂತ್ಯ ಮಾಡ್ತೇನೆ. ಮುಂದೆ ಇನ್ನೂ ಕೆಲವು ನುಡಿಮುತ್ತುಗಳನ್ನು ಹಾಕುವ ಪರಿಸ್ಥಿತಿಯಲ್ಲಿ ಇರ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಇನ್ನೊಮ್ಮೆ ನಮಸ್ಕಾರಗಳು.